ಸ್ವಾಗತಂ ಸುಸ್ವಾಗತಂ. ಯಾವುದು ಅದು ಬೇಡ ಬೇಡ ಅದು ಹಾಕಲ್ಲ. ಸಾಸಿವೆ 2 ಪ್ಯಾಕೆಟ್ ತಗೊಂಡಿದ್ದೀನಲ್ಲ, 2-3 ಇರಬೇಕು. ಜೀರಿಗೆ 2 ತಗೊಂಡಿದ್ದೀನಿ, ಅವೆಲ್ಲ ಬೇಡ. ಅವು ಇದೊಂದು ಹಾಕಿ, ಇದ್ರ ಹೆಸರೇನೋ ಮರ್ತೆ ಹೋಗ್ಬಿಟ್ಟತಿ. ಮತ್ತೆ ಬೇರೆ ಏನು? ಕಾಫಿ ಪುಡಿ ಅಲ್ಲ, ಟೀ ಪುಡಿ ಅದಕ್ಕೆ ತಗೊಂಡಿರೋದು. ಹಾಂ, ಇದು ಎಷ್ಟು? ಇದು 1 ಪ್ಯಾಕೆಟು. ಇದು ಇನ್ನೊಂದು ಹಾಕಿ, 2 ಇರಲಿ. ಇರ್ಲಿ ಬಿಡಿ. ಅದು ಇದೆಂತದ್ದು? ಇದು ಹಪ್ಪಳನಾ? ಇರ್ಲಿ ಬಿಡಿ. ಅದು ಇದೆಷ್ಟು? ಇರ್ಲಿ ಬಿಡಿ. ಐಟಮ್ಗಳು ಬೇರೆ ಇದ್ದಾವೆ, ಇದು ಇನ್ನೊಂದು ಹಾಕು. ಮತ್ತೆ ಆ ಮಿಠಾಯಿ ಸ್ವೀಟ್ ಎಲ್ಲ ತಿನ್ನೋದಿಲ್ಲ. ಜ್ಯೂಸ್ಗೆ ಏನು ಬೇಕಾ? ಹಾಂ, ಜ್ಯೂಸ್ ಬೇಡ. ಮಸಾಲೆ ಟೀ ಬೇಕಾ? ಅದೆಷ್ಟಂತ ಪ್ಯಾಕೆಟ್? ಮಸಾಲೆ ಗಮ್ ಅಂತ ಹೊಡಿತು. ಹಾಕಿ ಒಂದು ಇರಲಿ ನೋಡೋಣ. ನಾವು ಇದಕ್ಕೆಲ್ಲ ಹಾಂ, ಪುಡಿ ಅಷ್ಟೇ ನೋಡಿ, ಸಾಕು. ಅವು ಏನೇ ಬೇಡ, ಡ್ರೈ ಫ್ರೂಟ್ಸ್ ಎಲ್ಲ ಇದ್ದಾವೆ. ಹಾಂ, ಸಾಕಷ್ಟೇ. ಬೇರೆ ಗ್ಯಾಸ್ಟ್ರಿಕ್ಕು ಬೇಡ ಬೇಡ, ಅದೇನು ಅವೆಲ್ಲ ಬೇಡ. ಮಿಠಾಯಿ ಇದೆ, ಬೇಡ ಅವು ತಿನ್ನಲ್ಲ. ಅಲ್ಲ ನಿಮಗೆ ಬೇಡ ಬೇಡ, ಸಾಕಷ್ಟೇ. ಹಾಂ, ಇಷ್ಟೇ. ನೋಡಿ ಎಷ್ಟು ಐಟಮ್ ಆಗಿದ್ದಾವೆ. ಇದು ಹಪ್ಪಳ 2 ಪ್ಯಾಕೆಟ್ ಇದೆ ನೋಡಿ. ನೋಡಿ ಗುರು, ತಿಪ್ಟೂರು ಉಳಿಯಾರ ರೋಡ್ನಾಗ ಹೋಗ್ತಾ ಇದ್ದೀನಿ. ಘಾಟ್ ಹಚ್ಕೊಂಡು ಅಲ್ಲಿ ಮಾರನಹಳ್ಳಿಗೆ ಒಂಚೂರು ಮನೆಗೆ ಸಾಮಾನು ಐಟಮ್ ತಗೊಂಡೆ, ಮಸಾಲೆ ಐಟಮು. ಮನೆಗೂ ಗಾಡಿಗೂ 2 ಆಗ್ತಾವಂತೇಳಿ ಹಾಸನಕ್ಕೆ ಬಂದು ಊಟ ಮಾಡಿ ಸೀದಾ ತಿಪ್ಟೂರಿಗೆ ಬಂದು ಯೋಚನೆ ಮಾಡಿದೆ, KB ಕ್ರಾಸಿಗೆ ಹೋಗೋರೇನಂತೇಳಿ. KB ಕ್ರಾಸಿಗೆ ಹೋದರೆ 20 ಕಿಲೋಮೀಟ್ರ್ ಜಾಸ್ತಿ ಆಗ್ತದೆ. ಹಗ್ಲತ್ತಾಗಿದ್ದರೆ ಹೈವೇ ಮೇಲೆ ಹೋಗೋದಾಗಿತ್ತು. ರಾತ್ರಿಗೆ ಟ್ರಾಫಿಕ್ ಇರಲ್ಲ, ಏನಿರಲ್ಲ. ಅದಕ್ಕೆ ಇದೇ ರೋಡ್ನಾಗ ಹೋಗ್ಬಿಟ್ರ ಅಂತೇಳಿ ಹೀಗೆ ಬಂದೆ. ಇದೆ ಆದರೆ ಇರಿಟೇಟ್ ಆಗಂಗೆ ಟಿ 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 ಅಂತ ಸೌಂಡ್ ಬರ್ತೈತೆ ಸಾಯಂಕಾಲದಿಂದ. ಡೀಸೆಲ್ ಮೈಲೇಜು ಬರ್ತಿಲ್ಲ, ಪಿಕಪ್ಪು ಬರ್ತಿಲ್ಲ, ಏನೇನಿಲ್ಲ, ಎಲ್ಲ ಹೋಗ್ಬಿಟ್ಟತ್ತೆ. ಏನು ಖಾಲಿ ಮಾಡಿ ಬರ್ಬೇಕಷ್ಟೇ ಗಾಡಿನ. ಇವಾಗ ಸುಮ್ಮನೆ ನಿಂತ್ಕೊಂಡ್ರೆ ಶೋರೂಮ್ನಲ್ಲಿ ಬರಲ್ಲ, ಅದಾಗಲ್ಲ. ಬೆಳಿಗ್ಗೆ 9-10 ಗಂಟೆ ಅಷ್ಟೊತ್ತಿಗೆ ಖಾಲಿ ಮಾಡಿ ವಾಪಸ್ ಬರ್ಬೋದು. ಸಿಮ್ಮು ತಗೊಂಡ್ಲಿಲ್ಲ, ಅಲ್ಲೇನೋ ಏರ್ಟೆಲ್ ಆಫೀಸ್ಗೆ ಹೋಗ್ಬೇಕಂದ್ರು. ಅದಕ್ಕಿಂತ ನಮ್ಮ ಹುಡುಗಿಗೆ ಹೇಳಿದೆ, ಚಳ್ಳಕೆರೆಗೆ ಬಂದು ತಕ್ಕೊಡ್ತೀನಿ ಬಿಡ, ಬರ್ತೀನಿ ಅಂತ ಹೇಳಿದೆ. ಖಾಲಿ ಮಾಡಿ ಚಳ್ಳಕೆರೆಗೆ ಬರಬೇಕು. ಬನ್ನಿ, ಮುಂದೆ ಹೋಗಿ ಸಿಗೋಣ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಾವೆಲರ್. ನಮ್ಮ ಚಾನಲ್ಗೆ ಸುಸ್ವಾಗತ ಅಂತೇಳಿ ರಾಂಪುರ ಫ್ಯಾಕ್ಟ್ರಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಅಲ್ಲಿ 6:30 ಆಗೈತೆ. ಗಾಡಿ ಅನ್ಲೋಡ್ ಮಾಡೋಕ್ಕೆ ಅಣ್ಣ ರೆಡಿ ಇದ್ದಾನೆ. ಹಗ್ಗ ಟಾರ್ಪಲ್ ಬಿಚ್ಚಿ ರಿವರ್ಸ್ ಹೊಡಿಬೇಕಷ್ಟೇ. ನೋಡಿ, ಬಕೆಟ್ ಕಟ್ಕೊಂಡು ಕಾಯ್ತಾ ಇದ್ದಂತ ತೋರಿಸ್ತೀನಿ ನೋಡಿ ನಿಮ್ಗೆ. ನಿಂತಿದ್ದಾನೆ. ನಾವಿನ್ನು ಹಗ್ಗ ಟಾರ್ಪಲ್ಲು ಬಿಚ್ಚಿಲ್ಲ. ಸೀಲ್ ಮುರಿಯೋದ್ರಿಗೆ ಅರ್ಧ ಗಂಟೆ ಟೈಮ್ ಆಯ್ತು. ಯಾಕಂದರೆ ಗಟ್ಟಿ ಸೀಲ್ ಹಾಕ್ಬಿಟ್ಟಿದ್ರು ಅವರು. ಇದನ್ನ ಯಾರನ್ನು ಮಾರ್ಕೊಂಡು ತಿಂತಾರೆ ಅಂತೇಳಿ. ಇಡ್ಲಿ ಬೋಕ್ನ ಯಾರು ತಗೊಂತಾರೆ ಗುರು? ಅಣ್ಣ ರೆಡಿ ಅದಾನೆ, ಖಾಲಿ ಮಾಡ್ಕೊಂಡು ಸೀದಾ ಹೋಗ್ತಾ ಇರೋದೆ ನೋಡಿ. ಕೆಲಸ ಐತಿ ಇನ್ನು. ಇವಾಗ ಆಂಗ್ಲರ್ ಬಿಚ್ಚಬೇಕು, ಹಗ್ಗ ಟಾರ್ಪಲ್ ಬೀಚ್ ಸಿಗೋಣ ಬನ್ನಿ. ರೆಸಿಪಿ ನೋಡಿ ಗುರು, ಗಾಡಿ ಒಳಗೆ ಹಚ್ಬಿಟ್ಟ. ಕೆಳಗೆ ಮಾಲ್ ಇಲ್ಲ, ಏನಿಲ್ಲ, ಹಚ್ಬಿಟ್ರ ಮೇಲೆ ಆಪ್ರೇಟ್ರಿಗೆ ಹೇಳಿದ್ನಿ, ನನ್ನ ಮೊದಲೇ ಅಲ್ಲಿಗೆ ಪ್ಲಾಟ್ಫಾರಮ್ ಇರೋದು, ಏನನ್ನು ಮುರಿದೋದ್ರೆ ಮತ್ತೆ ನೀನೇ ಮಾಡಿಸ್ಕೊಡ್ಬೇಕು ನೋಡು ಅಂತಂದು. ಅದಕ್ಕೆ ಹುಷಾರಾಗಿ ಹ್ಯಾಂಡ್ಲ್ ಮಾಡ್ತಿದ್ದಾನೆ. ಅಣ್ಣ ಸೈಡಿಗೆ ಹುಷಾರು, ಬೀಮ್ಸಿನ ಮೇಲೆ ಇಳಿಸ್ಬೇಕು. ಹಾಂ, ಓಕೆ. ನೋಡಿ ಅನ್ಲೋಡ್ ಮಾಡ್ತಾನೆ, ಕೆಳಕ್ಕೆ ಎತ್ತೆ ಹಾಕ್ತಾನೆ.
ನಾನು ರಾತ್ರಿ ಗಾಡಿಗಳದಾವ ಅಂತೇಳಿ ಸುಮ್ಮನೆ ದಬಾಸ್ ಹೊಡ್ಕೊಂಬಂದು ಬಳ್ಳಾರಿಗೆ ಹೋಗೋ ಗಾಡಿ ನೋಡಿ ಇಲ್ಲಿಗೆ ಬಂದು ನೋಡಿದರೆ ಒಂದು ಗಾಡಿಗಳು ಇಲ್ಲ. ನಂದೇ ಫಸ್ಟ್ ಗಾಡಿನ ಖಾಲಿ ಮಾಡ್ಕೊಂಡು ಆ ಏರ್ಟೆಲ್ ಆಫೀಸ್ ತೆಗೆದ್ರಾಗ ಹೋಗ್ಬಿಡ್ತೀನಿ. ಯಾಕಂದರೆ ಹಿಂದೆ ವಿಡಿಯೋದಾಗ ಹೇಳ್ದಂಗೆ ನಮ್ಮ ಫ್ರೆಂಡಿಗೆ ಸಿಮ್ ತಕ್ಕೊಡ್ಬೇಕು ಅಂತ ಹೇಳಿದ್ನಲ್ಲ, ಅದನ್ನ ತಕ್ಕೊಟ್ಟು ಹೋಗೋದು ಅವನಿಗೋಸ್ಕರ ಚಳ್ಕೆರೆಗೆ ಹೋಗ್ತಿರೋದು. ಇಲ್ಲಾಂದರೆ ಗರ್ಣಿ ಕ್ರಾಸಿಂದ ರೈಟಿಗೆ ಹೊಡ್ಕೊಂಡು ಸೀದಾ ನ್ಯಾಕ್ನೆಟಿ ಮೇಲೆ ಮನೆಗೆ ಹೋಗ್ತಿದ್ದೆ. ಸಿಮ್ ಕೊಟ್ಟು ಗಾಡಿ ವಾಟರ್ ಸರ್ವಿಸ್ ಮಾಡ್ಸೋಕೆ ಬಿಟ್ಟು ಹೋದ್ರೆ ಹೊತ್ತು ನೋಡಿ ಎಲ್ಲ ಗಲೀಜಾಗೈತೆ. ಊರಿಗೆ ಹೋದ್ಮೇಲೆ ಎಲ್ಲ ಕ್ಲೀನಾಗಿ ತೊಳಸಿದ್ರು ಅದು ಗಾಡಿನ. ನೋಡ್ಬರು ಇಲ್ಲೆಲ್ಲ ಬಿದ್ದೈತೆ. ಬೆಲ್ಟು ಮಿಷಿನ್ ಇಲ್ಲೈತೆ, ಬೆಲ್ಟ್ ಎಲ್ಲೋ ತಗೋರು. ಬೆಲ್ಟ್ ಬೇಕೇ ಬೇಕು ಇವಾಗ. ಪಟ್ಟಿ ಹಾಕ್ಕೊಂಡು ಹೊಲ್ಟು ಬಿಡೋಣ ಬನ್ನಿ. ಅನ್ಲೋಡ್ ಆದ್ಮೇಲೆ ಸಿಗೋಣ. ಮಳೆ ಇಲ್ಲ ಏನಿಲ್ಲ. ಹಾಂ ಮತ್ತಿನ್ನೇನು ಬೇಕು ಹೋಗು. ಹಾಂ ಹಾಂ ಅದೇ ಮತ್ತೆ ಹಳೆ ಸ್ಟ್ಯಾಂಡಿಗೆ ಬಂತಪ್ಪ. ಮೊದಲು ಲೋಡ್ ಮಾಡಕ್ಕೆ 3 ದಿವಸ ಆಗೋದು, ಇವಾಗ ಅನ್ಲೋಡ್ ಮಾಡಕ್ಕೆ 3 ದಿವಸ ಆಗ್ತದೆ. ಹಿಂಗಾದ್ರೆ ಹೊಸ ಗಾಡಿಗಳೆಲ್ಲ ಸಂಘಕ್ಕೆ ಹೋಗ್ತಾವಪ್ಪ. ಸಂಘದಾಗ ಸಾಲ ತಂದಿರೋ ಗಾಡಿ ಪಾಪ. ಹಾಂ ಸಂಘ ಕಟ್ತಾರೋ ಕಂತು ಕಟ್ತಾರೋ. ಹಾಂ ನಿಜವಲ್ಲ ಅಣ್ಣ. ಬೇರೆ ಕಡೆ ಹೋದ್ರೆ ಲೋನ್ ಕೊಡಲ್ಲ. ಪ್ಲಾಟ್ಫಾರಮ್ ಹಂಪ್ಸ್ ಬಿದ್ದಾವೆ, ಬಾಡಿ ಗೊಬ್ಬ ಐತೆ, ಟಾರ್ಪಲ್ ಗೊಬ್ಬ ಐತೆ. ಹಾಂ ವಾಪಸ್ ಕಳಿಸಿದ್ರು. ಕಳಿಸ್ತಾರ. ಟೈಲ್ಸ್ ಹಂಪ್ಸ್ ಬಿದ್ದರೆ ಟೈಲ್ಸ್ ಲೋಡ್ ಮಾಡಲ್ಲ ಅಣ್ಣ. ಯಾರಿಗೆ? ಹಾಂ ಮೊಬರ ಎಷ್ಟು ಗೊತ್ತಾಯ್ತು ಬಿಡ. ನಾನು ಈ ಬಳ್ಳಾರಿ ದುರ್ಗ ರೋಡ್ನಾಗ ಬರ್ದಾಗ ಎಷ್ಟೋ ದಿನಗಳೇ ಹಾಕ್ಬಿಟ್ಟಿದ್ವು. ಕರೆಕ್ಟಾಗಿ 2 ವರ್ಷ ಆಯ್ತು, 2.5 ವರ್ಷ ಆಯ್ತು ನೋಡಿ. 2.5 ವರ್ಷ ಅಲ್ಲ, 2 ವರ್ಷ ಆಗತ್ತೆ. ಯಾವಾಗ ಬಂದಿದ್ದಂದರೆ 14 ವೀಲಾಗೆ ಮಂತ್ರಾಲಯದಿಂದ ಪೈಪ್ ಲೋಡ್ ಮಾಡ್ಕೊಂಡು ಬಂದಿದ್ದೆ ತಿಪ್ಟೂರಿಗೆ. ಅವತ್ತು ಬಂದನು, ಮತ್ತೆ ಇವತ್ತೇ ಬಂದಿರೋದು ಈ ಬಳ್ಳಾರಿ ದುರ್ಗ ಚಳ್ಳಕೆರೆ ರೋಡ್ನಾಗ. ಈ ಕಡೆ ಬಳ್ಳಾರಿ ಕಡೆ ಬರಲ್ಲ ಏನಿಲ್ಲ. ಇವತ್ತು ಬಂದಿರೋದು ನೋಡಿ. ನಾವು ಲೋಡಿಗೆ ಹೋದ್ರೂ ಆ ಕಡೆ ಹಂಗೆ ಒಳಗೆ ಹೋಗ್ಬಿಡ್ತಿತ್ತು ನಾನು. ನೋಡಿ ವಾತಾವರಣ ಎಷ್ಟು ಕೂಲ್ ಇದೆ. ನಮ್ಮದು ಡೆಪ್ ಇನ್ನೊಂದು 12% ಐತೆ ಅಷ್ಟೇ. 12% ಇದ್ರೆ ದುರ್ಗಕ್ಕೆ ಹೋಗತ್ತೆ. ದುರ್ಗ ಇನ್ನೊಂದು 70 ಕಿಲೋಮೀಟ್ರ್ ಐತೆ. ದುರ್ಗಕ್ಕೆ ಹೋಗಿ ಎಲ್ಲ ಟ್ಯಾಂಕ್ ಬಿಚ್ಚಿ ತೊಳ್ಸೋದಲ್ಲ, ಅದಕ್ಕೆ ಹಾಕ್ಲಿಲ್ಲ ನಾನು. 12%ಗೆ ಹೋಗ್ತಾ ಇದ್ದೀನಿ ನೋಡಿ. ಶ್ರೀರಂಗಪಟ್ಟಣ ಮೈಸೂರು ಚಾಮರಾಜನಗರ ಹೈವೇ ಅಂತ ಗುರು ಇದು. ಎಲ್ಲ ತಿಂಡಿಗೆ ನಿಲ್ಲಿಸ್ಬೇಕಾಗಿತ್ತು, ಮುಂದೆ ನಿಲ್ಸನ್ ಬಂದು. ಇಲ್ಲೊಂದು ಡಾಬಾ ಇತ್ತು ಗುರು, ರೇಣುಕಾದೇವಿ ಡಾಬಾ ಅಂತೇಳಿ ಬೈರಾಪುರದಾಗೆ. ನಾವೆಲ್ಲರೂ ಇಲ್ಲೇ ನಿಲ್ಲಿಸ್ತಿದ್ದು ಊಟಕ್ಕೆ. ಮೊದಲು ನಾವು ಮೈಕ್ ಹೊಡಿಬೇಕಾದ್ರೆ ಎಲ್ಲ ಬಂದು ಇಲ್ಲೇ ನಿಂತ್ಕೊಂತಿದ್ವಿ. ರೋಡ್ ಆತು ಡಾಬಾನು ಹೋಗ್ಬಿಡ್ತದು. ಇವಾಗ ಎಲ್ಲ ಹಾಕಿದಾರೋ ಗೊತ್ತಿಲ್ಲ. ಇಲ್ಲೇ ಇದ್ದಿದ್ದು ನೋಡಿ, ಅಲ್ಲಿ ಇದ್ದಿದ್ದು. ಇಲ್ಲಿ ಊಟ ಮಾಡಿ ಬಂದು ಇಲ್ಲೇ ಮಕ್ಕಂತಿದ್ವಿ, ಇಲ್ಲಾಂದ್ರೆ ಹೋಗ್ತಿದ್ವಿ ಊಟ ಮಾಡ್ಕೊಂಡು. ಎಲ್ಲ ಜಾಸ್ತಿ ಇಲ್ಲೇ ಇರ್ತಿದ್ದು. ಇದು ಡಾಬಾ ಹೋಗೈತೆ. ಮತ್ತು ಅಲ್ಲೊಂದಿತ್ತು, ಅದು ಇಲ್ಲಿ ಕೆಳಗಿದ್ದಿದ್ದನ್ನ ಅಲ್ಲಿ ಮಾಡಿದ್ದಾರೆ ಮೇಲೆ. ಈಗ ಇಲ್ಲೊಂದು ಡಾಬಾ ಇತ್ತು, ಅದನ್ನ ಅಲ್ಲಿ ಮಾಡಿದ್ದಾರೆ. ಇವಾಗ ಅಲ್ಲೇನು ಹೋಗಲ್ಲ ಜಾಸ್ತಿ ಗಾಡಿಗಳು. ಮೊದಲು ಭಾರಿ ಗಾಡಿ ಗುರು. ಎಲ್ಲ ಬೈರಾಪುರ ಡಾಬಾದಾಗ ಇರ್ತಿದ್ವಿ. ಬೈರಾಪುರ ಡಾಬಾ ಇಲ್ಲ ತುಮಕೂರಿನಹಳ್ಳಿ ಡಾಬಾ. ಇದು ಬಿಟ್ಟರೆ ಮತ್ತೆ ಇನ್ನೊಂದು ಬಿದಿಕೆರೆ ಡಾಬಾ. 3 ಡಾಬಾದಾಗ ಇರ್ತಿದ್ದು. ಜಾಸ್ತಿ ಇರ್ತಿದ್ದೆ ಬೈರಾಪುರದಾಗ. ನಾವು ಹೋಗ್ತಾ ಬರ್ತಾ ಬೈರಾಪುರ ದಾಟಿ ಹೋಗ್ತಾ ಇದೀವಿ ನೋಡಿ. ಯಾವುದೋ ಫಾರಂ ಗುರು, ಸಾಧನ ಫಾರಂ. ಎಷ್ಟು ಇಂಪ್ರೂವ್ ಆಗೈತೆ ಅಂತೀರ ನೋಡಿ. ಹಿಂದೆ ವಿಡಿಯೋದಲ್ಲಿ ಹೇಳಿದ್ನಲ್ಲ, ನಮ್ಮ ಫ್ರೆಂಡಿಗೆ ಸಿಮ್ ತಕ್ಕೊಡ್ಬೇಕಂತೇಳಿ. ಅವ್ನಿಗೆ ಸಿಮ್ ತಕ್ಕೊಡಕ್ಕೆ ಹೋಗ್ತಾ ಇದ್ದೀವಿ, ತೆಗೆಸ್ಕೊಡೋಕ್ಕೆ. ಆದರೆ ಇವನಲ್ಲ, ಇನ್ನೊಬ್ಬನು. ಅವ್ನು ಟೌನ್ ಒಳಗೆ ಬರ್ತಿದ್ದಾನೆ. ಇವ್ರ ಮನೆ ಇರೋದು ಬೈಪಾಸಲ್ಲಿ. ಇಲ್ಲೇ ಇವ್ರ ಮನೆ ಹತ್ರ ಗಾಡಿ ನಿಲ್ಲಿಸಿ ಇವನು ನಾನು ಹೋಗ್ತಿದ್ದೀವಿ. ಇನ್ನೊಬ್ಬನ ಶಶಿ ಅಂತ ಇದ್ದಾನೆ, ಅವನಿಗೆ ಸಿಮ್ ತಕ್ಕೊಡೋದು. ಬಂದೀವಿ ನೋಡಿ, ಸಿಮ್ ತಕ್ಕೊಂಡು ಬರ್ತಾಯಿದ್ದೀವಿ. ತಿಂಡಿ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಇವನೇ ಶಶಿ ಅಂತೇಳಿ. ಆಲ್ಮೋಸ್ಟ್ ನಮ್ಮ ಡ್ರೈವರ್ಗಳಿಗೆಲ್ಲ ಪರಿಚಯ ದುರ್ಗದಾಗೆ ಇವರಿಬ್ಬರು ನೋಡಿ. ಸಿಮ್ ತಕ್ಕೊಂಡು ಹೋಗ್ತಾಯಿದ್ದೀವಿ. ಭಾಳ ದಿವಸ ಆಗೈತೆ ಅಂತೇಳಿ ಒಂದು ವೀಡಿಯೋ ತಕ್ಕಂತ ಇದ್ದೀನಿ. ಯಾಕಂದರೆ 3 ಸಿಕ್ಕಿದ್ದು ಇವಾಗಲೇ. ದೋಸ್ತ 4-5 ವರ್ಷದ ಮೇಲೆ ಸಿಕ್ಕಿದ್ದಾನೆ.
ಮೊನ್ನೆ ಊರಕ್ಕೆ ಬಂದು ಮಾತಾಡ್ಸ್ಕೊಂಡು ಹೋಗಿದ್ದ. ಇವನು ಇನ್ನೊಬ್ನು ನಮ್ಮ ಹುಡುಗ ಇದ್ದಾನೆ ವರುಣ ಅಂತೇಳಿ ಟಾಟಾ ಗಾಡಿ ಹೊಡಿತ್ನಂದ. ಹೊಡ್ಕೊಂಡು ಹೋಗ್ತಾ ಇದೀವಿ ನೋಡಿ. ಯಾವ ಕಡೆಗೆ ಹೋಗ್ತಿರೋದು? ಯೂ ಟರ್ನ್ ಮಾಡ್ಕೊಂಬರೋಣ. ಇಲ್ಲೇ ಯೂ ಟರ್ನ್ ಮಾಡು. ಸಿಮ್ಮು ಕಳೆದೋಗಿತ್ತಲ್ಲ, ಇವನಿಗೆ ಸಿಮ್ ತಗೊಂಬಂದ್ವಿ. ಅಲ್ಲೇ ಸಿಮ್ ತಗೊಂಬಂದು ಇವಂದು ಅಲ್ಲೇ ಬೈಪಾಸ್ನಾಗಿರೋದು ಮನೆ. ಅಲ್ಲಿಗೆ ಲಿಫ್ಟ್ ಕೊಟ್ಟು ನಾವು ಹೋಗ್ತಿರೋದೆ. 11:30 ಆಯ್ತು. ತಿಂಡಿ ಮಾಡಿದ್ವಿ, ಟೀ ಕುಡ್ಕೊಂಡು ಹೊಲ್ತೀವಿ ನೋಡಿ. ಇನ್ನೊಬ್ನು ಹೋದ ಮನೆಗೆ. ಫ್ರೆಂಡಿಗೆ ಬಿಟ್ಟು ಬಂದೆ ಅವನ ಮನೆ ಹತ್ರ. ಏನೋ ಒಂಥರ ಗುರು, ಒಂದು 2-3 ವರ್ಷದ ಮೇಲೆ ಫ್ರೆಂಡ್ಸ್ ಸಿಗ್ತಿರ್ತಾರೆ. ಆದ್ರೂ ಸ್ವಲ್ಪ ಮಾತಾಡ್ತೇವಲ್ಲ, ಹಿಂಗೆ ಬಾಕಿ ಟೈಮ್ನಾಗ ಸಿಕ್ಕಾಗ ಏನೋ ಒಂಥರ ಖುಷಿ ಆಗ್ತತೆ. ನಮ್ಮ ಫ್ರೆಂಡ್ ಇನ್ನೊಬ್ನಿದ್ದಾನೆ ತೀರಾ ಅಂತೇಳಿ, ಅವ್ನು ಸಿಗ್ದ ಭಾಳ ದಿವಸ ಆಯ್ತು. ಭೀಮ್ ಸಮುದ್ರದನು. ಇವನು ನಾನು ಅವನು 3 ಭಾರಿ ಜೊತೆ ಎಲ್ಲಾದ್ರ ಜೊತೆಗೆ ಹೋಗ್ತಿದ್ವು. ಒಂದೇ ಫ್ಯಾಕ್ಟ್ರಿಗೆ ಲೋಡ್ ಮಾಡ್ತಿದ್ವಿ 3 ಮೈನ್ಸ್ ಹೊಡಿಬೇಕಾದ್ರೆ. ಅವನು ಲಾರಿ ಬಿಟ್ಟಾನೆ, ಇವನು ಬಿಟ್ಟಿಲ್ಲ. ಇವನು ಮನೆಗೆ ಅದಕ್ಕೆ ರಜೆ ಹೇಳಿದ್ದಾನೆ. ಅವ್ನು ಲಾರಿ ಬಿಟ್ಟು ಬೇರೆ ಬಿಸ್ನೆಸ್ ಮಾಡ್ತಿದ್ದಾನೆ ಅಷ್ಟೇ. ನಾವಿನ್ನ ಲಾರಿಗೆ ಇದ್ದೀವಿ. ಅವ್ನು ಸಿಕ್ಕಿಲ್ಲ. ಅಲ್ಲಿ ಹೋಗಿದ್ರೆ ಸಿಗೋನು. ಅವನು ನೋಡ್ತಿರ್ತಾನೆ ವಿಡಿಯೋನ, ಫೋನ್ ಮಾಡಿ ಹೇಳ್ತಿರ್ತಾನೆ, ಏನೋ ನಿಂದು ಯೂಟ್ಯೂಬ್ನಾಗ ನೋಡಿದ್ರು ನಿಂದೆ, ಫೇಸ್ಬುಕ್ನಾಗ ನೋಡಿದ್ರು ನಿಂದೆ, ಯೂಟ್ಯೂಬ್ ಓಪನ್ ಮಾಡಿದ್ರೆ ಬರ್ತೀಯಲ್ಲ ಅಂತಿರ್ತಾನೆ. ನಮ್ದೊಂದು ಬ್ಯಾಚ್ ನಮ್ಮನ್ನು ನೋಡಿದ್ರೆ ಹುಡ್ಕೋಣಾರ ಸುಮ್ಮನೆ ಮೈನ್ಸ್ನಾಗೆ. ಹಂಗೆ ಟ್ರಿಪ್ ಮಾಡ್ತಿದ್ವಿ ನಾವು. ಹಿಂಗೆ ಹೋಗ್ತಾರೆ ಹಿಂಗೆ ಬರ್ತಾರೆ ಅನ್ನೋರು. ಅಂದರೆ ಲಾಸ್ಟ್ ಗಾಡಿ ಹೋಗಿ ಫಸ್ಟ್ ಬರ್ತಿದ್ವಿ ನಾವು. ನಿದ್ದೆ ಮಾಡ್ತಿದ್ದಿಲ್ಲ, ಟೈಮಿಗೆ ಸರಿಯಾಗಿ ಊಟ ಮಾಡ್ತಿದ್ದಿಲ್ಲ, ಏನಿಲ್ಲ. ಹೊಸ ಉಬ್ರ ಅವಾಗ ನಮ್ಮದು, ಹೊಸ ಚಾನ್ಸ್ಗಳು. ಸುಮ್ಮನೆ ಹೊಡಿತಿದ್ವಿ ಗಾಡಿನ. ಅವಾಗಿನ ಮಜಾನೇ ಬೇರೆ. ಇವಾಗ ಅಲ್ಲಿ ಪಾರ್ಕಿಂಗ್ನಾಗ ಹೋಗಿ ಯಾರನ್ನ ಸ್ನೇಹಿತರು ಅದಾರೇನಂತ ಹೋದ್ರೆ ಯಾರು ಇರಲ್ಲ ಗುರು. ಎಲ್ಲ ಹೊಸ ಮುಖಗಳೇ. ಒಬ್ಬೊಬ್ರು ಪರಿಚಯ ಇಲ್ದಾರೆ ಇರೋದು. ಪರಿಚಯ ಇರೋದು ಸಿಗೋರು ರೇರು. ಎಲ್ಲ ಒಬ್ರು ಸಿಗ್ತಾರೆ ಪರಿಚಯ ಇರೋರು. ಅದು ಬಿಟ್ಟರೆ ಇನ್ನು ಯಾರ್ಯಾರು ಸಿಗಲ್ಲ. ಹಿಂಗೆ ಊರುಗಳಾಗೆ ಮನೆಗಳಾಗಿದ್ದಾಗ ನೋಡ್ಕೋಬೇಕಷ್ಟೇ ನಾವು ಸ್ನೇಹಿತರಿಗೆ. ನೋಡಿ ಅಲ್ಲೇ ಚಳ್ಳಕೆರೆ ದಾಟ್ ಬಂದಿನಿ. ಇದು ಗುಂಟೆಹಳ್ಳಿ ಹತ್ರ ಇದೆ ನೋಡಿ. ದುರ್ಗಕ್ಕೆ ಹೋಗ್ಬೇಕು. ವಾಟರ್ ಸರ್ವಿಸ್ ಮಾಡ್ತಾನೋ ಇಲ್ಲ ಗೊತ್ತಿಲ್ಲ. ಇನ್ನು ಬಾವುಟ ತಕ್ಕಂಡು ಕಟ್ಟಿದೆ ಗುರು. ಚಳ್ಳಕೆರೆಗೆ ಬಂದು ಮುಂದೆ ಜಾಗಿರ್ಲಿಲ್ಲ, ಹಿಂದಕ್ಕೆ ಕಟ್ಟಿದ್ದೀನಿ. ಹಿಂದೆ ಆದರೆ ಚೆನ್ನಾಗಿ ಹಾರಾಡ್ತದೆ ಅಂತೇಳಿ ನೋಡಿ. ಸರ್ವಿಸ್ ಮಾಡ್ಸಕ್ ಬಿಟ್ರೆ ಎಲ್ಲ ಕರ್ರೋಗಿ ಹೆಂಗೆ ಇಳ್ದೋಗೈತೆ ನೋಡಿ. ಇಡ್ಲಿ ಬಗ್ಗೆ ಪಾಪ ಒಬ್ಬನಿಗೆ ಹುಡುಗನಿಗೆ ಬಿಟ್ಟು ಸುಂದರ ಎಲ್ಲಿಗೋ ರೆಡಿಯಾಗಿ ಹೊಲ್ಟಾನೆ. ಎಲ್ಲಿಗೆ ಹೊಲ್ಟಿ ಹೇಳಿ ಮತ್ತೆ? ಬಾ ಜಲ್ದಿ ಈ ಕಡೆ ತೊಳಿ. ಯೂನಿಫಾರ್ಮ್ ಹಾಕೆ ಬಾ. ಬಟ್ಟೆ ಬೇರೆ ಚೇಂಜ್ ಮಾಡ್ಕೊಂಡು ಅಲ್ಲೇ ಎಲ್ಲ ಹೊಲ್ಟಾನೆ. ನಾನು ಮಕ್ಕಂಡು ಎದ್ದಳಷ್ಟೊತ್ತಿಗೆ ಇನ್ನೂ ಬರೀ ಬಾಡಿ ಒಂದೇ ಆಗಿರೋದು. ಸೈಡ್ ಏನೋ ತೊಳೆದಿಲ್ಲ. ಇನ್ನೇ ನಾಳೆ 1 ಗಂಟೆ ಆಯ್ತು. ಲಂಚ್ ಬ್ರೇಕ್. ಇವಾಗ ಒಂದೇ ಸಲ ಉಂಡ್ಗಿಂಡೆ ಹತ್ತದು. ಸುಂದರ ನಗ್ತಾನೆ. खत्म. बाय बाय, टाटा, गुड बाय, गया.